ಉಲ್ಲಹಳ್ಳಿ ರೈತರ ಕಾನೂನು ಹೋರಾಟದ ಗೆಲುವು ಅಂಬೇಡ್ಕರ್ ಸೇವಾ ಸಮಿತಿಯ ದೊಡ್ಡ ವಿಜಯ. ರಾಜ್ಯಾಧ್ಯಕ್ಷ ಕೋಲಾರ ಸಂದೇಶ್. ಆನೇಕಲ್ ತಾಲೂಕಿನ ಉಲ್ಲಹಳ್ಳಿ ಗ್ರಾಮದಲ್ಲಿ ರೈತರ ಜಮೀನಿನ ಹಕ್ಕಿಗಾಗಿ ನಡೆದ ಕಾನೂನು ಹೋರಾಟದಲ್ಲಿ ದೊರೆತಿರುವ ಜಯವು ಅಂಬೇಡ್ಕರ್ ಸೇವಾ ಸಮಿತಿಯ ಅತ್ಯಂತ ದೊಡ್ಡ ಗೆಲುವಾಗಿದೆ ಎಂದು ಸಮಿತಿಯ ರಾಜ್ಯಾಧ್ಯಕ್ಷರಾದ ಕೋಲಾರ ಸಂದೇಶ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉಲ್ಲಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುವ ರೈತರ 1 ಎಕರೆ ಜಮೀನನ್ನು ಕೆಲವರು ಅಕ್ರಮವಾಗಿ ವಶಪಡಿಸಿಕೊಂಡಿದ್ದರು. ಈ ಕುರಿತು ರೈತರು ಕಾನೂನು ಹೋರಾಟ ನಡೆಸಿ ನ್ಯಾಯಾಲಯದ ಮೂಲಕ ತಮ್ಮ ಹಕ್ಕನ್ನು ಮರಳಿ ಪಡೆದು ಗೆಲುವು ಸಾಧಿಸಿದ್ದಾರೆ. ಈ ಜಯವು ರೈತರ ನ್ಯಾಯದ ಪರವಾದ ಹೋರಾಟಕ್ಕೆ ಸಂದಿರುವ ಮಹತ್ವದ ವಿಜಯವಾಗಿದ್ದು, ಅಂಬೇಡ್ಕರ್ ಸೇವಾ ಸಮಿತಿಯ ನಿರಂತರ ಬೆಂಬಲ ಮತ್ತು ಕಾನೂನು ಹೋರಾಟದ ಫಲವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರಾದ ಬಿಕ್ಕನಹಳ್ಳಿ ಕುಮಾರ್, ಅಂಬೇಡ್ಕರ್ ಸೇವಾ ಸಮಿತಿಯ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಉಲ್ಲಹಳ್ಳಿ ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈಗ ನಮ್ಮ ಆನೇಕಲ್ ತಾಲೂಕು ಉಲ್ಲಹಳ್ಳಿ ಗ್ರಾಮ ಸರ್ವೆ ನಂಬರು 179. ಈ ಜಾಗದ್ದು ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿಯ ಅತಿ ದೊಡ್ಡ ಗೆಲುವು. ಏನು ವಿಚಾರ ಅಂದರೆ, ನಮ್ಮ ಉಲ್ಲಹಳ್ಳಿ ಗ್ರಾಮದಲ್ಲಿ ವಾಸವಾಗಿರೋಂಥ ಈ ರೈತರ ಹೆಸರಲ್ಲಿ 1 ಎಕರೆ ಜಮೀನು ಇರ್ತೈತೆ. ಈ ಜಮೀನನ್ನು AC ಕೋರ್ಟಲ್ಲಿ ಇವ್ರು ಗೆದ್ದಿರ್ತಾರೆ. ಇವ್ರಿಗೆ ಆಪೋಸಿಟಾಗಿ ನಂಜಪ್ಪ ಜುಂಜಪ್ಪ ಲಾಜರ್ ಅನ್ನೋರು DC ಕೋರ್ಟಲ್ಲಿ ಕೂಡ ಕೇಸ್ ಹಾಕಿರ್ತಾರೆ. ಸುಮಾರು 2010ರಿಂದ ನಡೆಯೋದು ಕೇಸ್ ಇದು. DC ಕೋರ್ಟಲ್ಲಿ ಕೇಸ್ ಹಾಕ್ತಾರೆ. 2010ರಿಂದ ಕೇಸ್ ನಡೆಯೋದು. 15 ವರ್ಷ ಆಗಲಿ 16 ವರ್ಷ ಆಗಲಿ ನ್ಯಾಯನೇ ಗೆಲ್ತೈತಲ್ಲ. DC ಕೋರ್ಟಲ್ಲಿ ಈಗ ಇವ್ರಿಗೆ ಆದೇಶ ಆಗೈತೆ, ಪ್ರೆಸೆಂಟ್ ಪಾಣಿ ಬಂದೈತಿ. ಅಂಬೇಡ್ಕರ್ ಸೇವಾ ಸಮಿತಿಯ ಗೆಲುವಿದು ನೋಡ್ರಿ, ಪ್ರೆಸೆಂಟ್ ಪಾಣಿ ಬಂದೈತಿ. ಓಕೆ, ಈಗೇನಂದರೆ ಪ್ರೆಸೆಂಟು ಇಲ್ಲಿ ಯಾರು ಅನಾಧಿಕೃತವಾಗಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಇವ್ರು ಯಾರು ಇವ್ರ ಜಾಗದಲ್ಲಿ 1 ಎಕರೆ ಜಾಗದಲ್ಲಿ ಯಾರು ಅನಾಧಿಕೃತವಾಗಿ ಇವ್ರಿಗೊಂದಷ್ಟು ಜನ ಈ ಗ್ರಾಮದಲ್ಲಿರೋಂಥವ್ರು ಬಂದು ಒಂದಷ್ಟು ದುಡ್ಡು ಕೊಟ್ಟು, ನಾವು ನಿಮ್ಗೆ ದುಡ್ಡು ಕೊಟ್ಟು ನಮ್ಮ ಜಾಗ ನಾವು ಮಾಡ್ಕೊತೀವಿ ಅಂತೇಳ್ಬಿಟ್ಟು ಒಂದಷ್ಟು ಜನ ಬಂದು ಅವರು ಬಿಟ್ಟು ಬೇರೆಯವರು ಬೇರೆ ರಾಜ್ಯಗಳಿಂದ ಬೇರೆ ದೇಶಗಳಿಂದ ಬಾಂಗ್ಲಾದೇಶದಿಂದ ಕೂಡ ಬಂದಿಲ್ಲ ಮನೆ ಕಟ್ಕೊಂಡು ಇವ್ರನ್ನೆಲ್ಲ ಒತ್ತುವರಿ ತೆರವು ಮಾಡಬೇಕು ಅಂತೇಳ್ಬಿಟ್ಟು ನಾವು ತಹಸೀಲ್ದಾರ್ ಅವ್ರಿಗೆ ಮನವಿ ಮಾಡಿದ್ವಿ. ತಹಸೀಲ್ದಾರ್ ಅವರು 8ನೇ ತಾರೀಕು SIR ಪ್ರಕ್ರಿಯೆ ಲಾಸ್ಟು ಕೊನೆ ಮುಗಿತೈತೆ. 8ನೇ ತಾರೀಕು 15ನೇ ತಾರೀಕು ಒಳಗೆ ಎಲ್ಲ ಮನೆಗಳು ಡೆಮಾಲೇಷನ್ಗೆ ಆದೇಶ ಮಾಡ್ತೀವಿ ಅಂತೇಳ್ಬಿಟ್ಟು ಇವ್ರು ಮಾಡಿರೋ ಅಂಥ ಹೋರಾಟಕ್ಕೆ ಇವತ್ತು ಸಿಕ್ಕಿರೋಂಥ ಜಯ ಅಂಬೇಡ್ಕರ್ ಸೇವಾ ಸಮಿತಿಯಿಂದ. ಇಲ್ಲಿ ಬಂದು 1 ಎಕರೆ ಜಮೀನು ಅಂದರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಜಮೀನು. ಆದರೆ ಸುಮಾರು 2005ನೇ ಇಸ್ವಿಯಿಂದ ಇವಾಗ ತನಕ ಇವರು ಬಡವರಾಗೇ ಉಳ್ಕೊಂಡವ್ರು ಪಾಪ. ಇವ್ರಿಗಿವತ್ತು ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಗುಡ್ ನ್ಯೂಸ್ ಸಿಕ್ಕಿರೋದು. ಇವತ್ತಿಂದ ಏನು ಬಡವರಾಗಿ ಉಳ್ಕೊಂಡಿದ್ರು ಈ ರೈತರು, ಇವತ್ತಿಂದ ಇವರು ಶ್ರೀಮಂತರು. ಈ ಜಾಗ ಅನಾಧಿಕೃತವಾಗಿ ಕಟ್ಟಿರೋ ಅಂಥ ಒಂದೇ ಒಂದು ಗುಂಟೆ ಕೂಡ ಬಿಡ್ತೀರ, ಪ್ರತಿಯೊಂದು ಬಿಲ್ಡಿಂಗು ಡೆಮಾಲೇಷನ್ ಮಾಡಿಸ್ತೀವಿ. ಈ ವಿಚಾರದಲ್ಲಿ ಲೋಕಲಲ್ಲಿರೋಂಥ ನಮ್ಮ ಕೋದಂಡರಾಮಣ್ಣವರು ಮತ್ತು ಒಂದಷ್ಟು ಜನ ಮುಖಂಡರುಗಳು ಸುಮಾರು ಸಪೋರ್ಟ್ ಮಾಡಿದ್ದಾರೆ. ನಮ್ಮ ರಮೇಶ್ ಅಣ್ಣವರು, ಕುಪ್ಪಗೇಟ್ ರಮೇಶ್ ಅಣ್ಣವರು, ಇವರು ಕುಮಾರಣ್ಣವರು ಎಲ್ಲರೂ ಒಂದಷ್ಟು ಸಪೋರ್ಟ್ ಮಾಡಿದ್ದಾರೆ. ಸಪೋರ್ಟ್ ಮಾಡಿರೋರ್ಗೆ ನಾವು ಧನ್ಯವಾದಗಳು ತಿಳಿಸ್ತೀವಿ. ಆದರೆ ಇವ್ರ ಜಾಗದಲ್ಲಿ ಅನಾಧಿಕೃತವಾಗಿ ಕಟ್ಟಿರೋಂಥ ಬಿಲ್ಡಿಂಗು ಯಾವುದೇ ಕಾರಣಕ್ಕೂ ಅದು ಎಷ್ಟೇ ದೊಡ್ಡ ಬೇರೆ ರಾಜ್ಯದವರಾಗ್ಬೋದು, ದೊಡ್ಡ ಶ್ರೀಮಂತರಾಗ್ಬೋದು, ಯಾರೇ ಆಗ್ಬೋದು, ಯಾವುದೇ ಕಾರಣಕ್ಕೂ ಬಿಡೋಂಗಿಲ್ಲ. ಇವರು ನ್ಯಾಯಯುತವಾಗಿ ಏನಾದರೂ ಬೆಲೆ ಇದ್ದರೆ ಕರೆಕ್ಟೇನಮ್ಮ, ನಿಮ್ಗೆ ಸಿಗೋವಂಥ ಬೆಲೆ ಏನಾದ್ರು ಸಿಕ್ಕಿದ್ರೆ ಬಿಡ್ತೀರಿ, ಕರೆಕ್ಟಾ? ಆದರೆ ಇವರು ಉಳುಮೆ ಮಾಡೋದಕ್ಕೆ ಇವ್ರಿಗೇನಾದರೂ ಅನ್ಯಾಯ ಮಾಡಿದ್ರೆ ಇವರು ಉಳುಮೆ ಮಾಡೋದಕ್ಕೆ ನಾವೇ ಹತ್ರ ಇದ್ದು ಅವಕಾಶ ಮಾಡಿಕೊಟ್ಟು ಎಲ್ಲ ಬಿಲ್ಡಿಂಗ್ ಡೆಮಾಲೇಷನ್ ಮಾಡಿಸಿ ಹತ್ರ ಇದ್ದು ನೋಡಿ ಬಿಲ್ಡಿಂಗ್ ಮುಂದೆನೇ ಬಂದು ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಯಾಕಂದ್ರೆ ನಮ್ಮದು ಇದು ನಮ್ಮದು ಇವಾಗ ಹಂಗಾಗಿ ಬಿಲ್ಡಿಂಗ್ ಮುಂದೆನೇ ಬಂದು ಮಾಡ್ತಾ ಇದ್ದೀವಿ. ಈ ತಿಂಗಳು ಮುಗಿಯೋದ್ರೊಳಗೆ ಡೆಮಾಲೇಷನ್ ಮಾಡಿಸ್ತೀವಿ. ಇಲ್ಲ ಇವ್ರಿಗೆ ಬರಬೇಕಾಗಿರೋಂಥ ನ್ಯಾಯ ಏನು ಸಿಗಬೇಕು ಅದನ್ನ ಕೊಡಬೇಕಷ್ಟೇ. ಥ್ಯಾಂಕ್ ಯು. ಜೈ ಭೀಮ್. 1000 ಬರಲಿ ಬಿಡೋಣ. ನಾವು ಈಗ ನಾನು ಹೇಳೋದು ಕೇಳೋಣ. 15 ವರ್ಷದಿಂದ ಬಡವರು ಇವರು ನೋಡಿಲ್ಲಿ. 15 ವರ್ಷದಿಂದ ಬಾಡಿಗೆ ಮನೆಗಳಲ್ಲಿ ಅವರಪ್ಪ 15 ವರ್ಷದಿಂದ ಜಮೀನು ಬೆಲೆ ಬಾಳೋದು ಎಷ್ಟು 1 ಎಕರೆ ಅಂದ್ರೆ ಎಷ್ಟಿಲ್ಲ ಬೆಲೆ? 1 ಎಕರೆ ಬೆಲೆ ಎಷ್ಟಣ್ಣ ಇಲ್ಲಿ? 1 ಎಕರೆ 60 ಕೋಟಿ. ಈಗಿನ ಓನರಪ್ಪ ರಿಯಲ್ ಆಗಿ 60 ಕೋಟಿ ರೂಪಾಯಿ ಯಾವನೋ ದುಡ್ಡಿರೋನು ಎಂಜಾಯ್ ಮಾಡ್ತಾವನಂದ್ರೆ, ಬೇರೆ ದೇಶದಿಂದ ಬಂದಿಲ್ಲ ಬಿಲ್ಡಿಂಗ್ಗಳು ಕಟ್ಟೋರಂದ್ರೆ, ಬೇರೆ ದೇಶದಿಂದ ಬಂದಿಲ್ಲ ಏನೋ ಮಾಡ್ಕೊಂಡವ್ರಂದ್ರೆ ಇಂಥವ್ರಿಗೆ ನ್ಯಾಯ ಕೊಡಿಸಿದ್ದೀನಿ. ಇಂಥ ಬಡವರೆಲ್ಲ ಏನಂತಾರೆ ಗೊತ್ತಾ? ಸಂದೇಶ್ ದೇವರಪ್ಪ ನಮಗೆ ಅಂತಾರೆ, ಈ ಬಿಲ್ಡಿಂಗ್ ನಾನು ಡೆಮಾಲೇಷನ್ ಮಾಡಿಸಿ ಉಳುಮೆ ಮಾಡಿಸ್ಬಿಟ್ಟಿದ್ದೀನಿ ಅಂದರೆ
ನಾನು ಸಾಯೋ ತನಕ ಅವ್ರು ನನ್ನ ಜೊತೆ ನಿಂತ್ಕೊಂತಾರೆ. ಅವನ ದುಡ್ಡಿರೋ ಕೋಟ್ಯಾಧಿಪತಿ, ದುಡ್ಡಿರೋ ಶ್ರೀಮಂತನು, ಇನ್ನೊಂದು ನಾನು ನೋಡ್ದಿರೋ ಇರೋಕೆ ನನಗೆ ನೋಡಿ ಅಸಹ್ಯ ಪಟ್ಕೊಳ್ಳೋ ಅಂಥದ್ದು, ನಾನು ನೋಡಿ ನನ್ನ ಏಳಿಗೆ ನೋಡಿ ನಮ್ಮ ಸಹಿಸ್ದಿರ ಇರೋಂಥ ಲೀಡರ್ಗಳು ಸಾವಿರ ಮಾತಾಡ್ಕೊಳ್ಳಿ ಬಿಡೋಣ. ಐ ಡೋಂಟ್ ಕೇರ್ ನೋ ನೆಗೆಟಿವಿಟಿ ಸಾವಿರ ಬರಬೇಕಪ್ಪ. ನಾನು ಕೇಳ್ಕೊಳ್ಳೋದೇನು ಗೊತ್ತಾ, ಏನು ಜನ ಇಷ್ಟು ಜನ ಬರ್ತಾರೆ ನಮ್ಮ ಹತ್ರ, ಎಲ್ಲರೂ ನಮ್ಮ ಹತ್ರ ನಮ್ಮನ್ನು ಪಾಸಿಟಿವ್ ಆಗೇ ಮಾತಾಡ್ತಾ ಇರ್ತಾರಲ್ಲ, ನೆಗೆಟಿವ್ ಆಗಿ ಲೀಡರ್ಗಳು ಮಾತಾಡಬೇಕು ಅಲ್ವಾ? ನಾನು ಕೇಳ್ಕೊಳ್ಳೋದನ್ನ ರಿಕ್ವೆಸ್ಟ್ ಮಾಡೋದು, ನನ್ನ ವಿರುದ್ಧ ನೆಗೆಟಿವ್ ಆಗಿ ಮಾತಾಡ್ರಪ್ಪ ಅಂತ. ಅದು ನಮಗೆ ಬೇಕಾಗಿರೋದು. ಯಾವ್ದು ನೋಡೋಣ, ಸುಬ್ಬಾರೆಡ್ಡಿ ಜಮೀನುಗಳು ಬಿಡಲ್ಲ, ಇಂಥ ಬಡವರು ಯಾರೇ ಒತ್ತುವರಿ ಮಾಡ್ಕೊಂಡಿದ್ರು ಯಾವುದೇ ಕಾರಣಕ್ಕೂ ಇವ್ರಿಗೆ ಅನ್ಯಾಯ ಆಗಕ್ಕೆ ಬಿಡಲ್ಲ. ಆಗಸ್ಟ್ ಮುಗಿಯೋಷ್ಟೊಳಗೆ ಇವ್ರ ಜಮೀನು ಇವ್ರಿಗೆ ಸಿಗ್ತೈತೆ ಅಥವಾ ನ್ಯಾಯ ಸಿಗ್ತೈತಿ ಇವ್ರಿಗೆ. ಪ್ರೆಸೆಂಟ್ ಇವಾಗ ಏನು ವ್ಯಾಲ್ಯೂಯೇಷನ್ಸ್ ಐತೋ ಅದನ್ನ ಕೊಟ್ಟು ನಿಮ್ಮ ಹತ್ರ ತಗೊಂಡಿದ್ರೆ ಓಕೆ, ಇಲ್ಲಾಂದ್ರೆ ಬಿಲ್ಡಿಂಗ್ ಡೆಮಾಲೇಷನ್ ಮಾಡ್ಸೋಣ. ಯಾವುದೇ ಇಷ್ಟೇ ಇಲ್ಲ, ಯಾವುದೇ ಏನೂ ಇಲ್ಲ. ಜಾಗ ಇವ್ರಿಗೆ ಬಿಡಿಸೋದು, ಇವ್ರ ಜಾಗ ಇವ್ರಿಗೆ ಬಿಡಿಸೋವಂಥ ಜವಾಬ್ದಾರಿ ನಮ್ಮದು. 100% ನಾವು ಬಿಡಿಸ್ತೀವಿ. ಇಂಥ ಬಡವರಿಗೆ ಎಷ್ಟೇ ನೋಡು ಅಣ್ಣ, 15 ವರ್ಷದಿಂದ ಕೋರ್ಟಲ್ಲಿ ನಡೆದಿರೋದಣ್ಣ, 16 ವರ್ಷದಿಂದ ನಡೆದಿರೋದಣ್ಣ ಪಾಪ. ಅದಕ್ಕೆ ಮೊದಲು 10 ವರ್ಷ AC ಕೋರ್ಟು. ಕರೆಕ್ಟಾ? ಏನಾಗೋದು ಬಡವರು? ಸಂದೇಶ ಬರಬೇಕಾಯ್ತಾ? ಇವುಗಳ ಬಗ್ಗೆ ನೀವೇ ನಮ್ಮ ಬಗ್ಗೆ ಎಲ್ಲ ನೀಟಾಗಿ ಪಾಸಿಟಿವ್ ಆಗಿ ಮಾತಾಡ್ತಿರಲ್ಲ, ಅಷ್ಟೇ ಸಾಕು. ಯಾವನೋ ನೆಗೆಟಿವ್ ಆಗಿ ಮಾತಾಡಿದ್ರೆ ಎಲ್ಲನೂ ಮಾತಾಡ್ಕೊಳ್ಳಿ ಬಿಡು. ನಮ್ದು 1 ಎಕರೆ 1 ಗುಂಟೆ ಬೇರೆಯವರು ಒತ್ತುವರಿ ಮಾಡ್ಕೊಂಡಿದ್ರು. ಸಂದೇಶ್ ಅವ್ರು ಬಂದು ನಮಗೆ ಅದನ್ನು ನ್ಯಾಯದಿಂದ ಕೊಡ್ತಿದ್ದಾರೆ. ನಮಗೆ ಸಂದೇಶ್ ಅವರಿಂದ ತುಂಬಾ ಒಳ್ಳೇದಾಗಿದೆ ಸರ್. ಅವ್ರಿಗೆ ನಮ್ಮ ಧನ್ಯವಾದಗಳು ಹೇಳ್ತೀವಿ. ಅವರಿಂದ ತುಂಬಾ ಥ್ಯಾಂಕ್ಸ್. ಎಲ್ಲ ಭಯ ಇಚ್ಚಿ ನಮ್ಗೆ ಮಾಡ್ಕೊಂಡವ್ರೆ. ಇವಾಗ ನಮಗೋಸ್ಕರಾಗಿ ಸಂದೇಶ ಅಷ್ಟು ದೂರನಿಂದ ಬಂದವ್ರೆ, ನಮ್ಮನ್ನು ಕಾಪಾಡಕ್ಕೆ ಬಂದವ್ರೆ. ಅವ್ರಿಗೆ ಒಳ್ಳೇದಾದ್ರೆ ದೇವ್ರ ಮಕ್ಕಳು ಮರಿ ಚೆನ್ನಾಗಿತ್ತು. ನಮ್ಮ ಜಾಗ ನಮ್ಗೆ ಕೊಟ್ಟು ನ್ಯಾಯ ಬೇಕು ಅಷ್ಟೇ. ನ್ಯಾಯ ಬೇಕು ನಮ್ಗೆ. ಯಾರು ಮೇಲೆ ನಮ್ಮ ಜಾಗ ನಮಗೆ ಸಂದೇಶ ತುಂಬಾ ಹೆಲ್ಪ್ ಆಗಿದೆ ಸರ್.